ಬಾಗಲಕೋಟೆ ನಗರದಲ್ಲಿ ವಕ್ಫ್ ವಿರೋಧಿಸಿ ಬಿಜೆಪಿ ಪಕ್ಷದಿಂದ ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಹೋರಾಟವನ್ನು ಹಮ್ಮಿಕೊಂಡಿದ್ದರು. ನವನಗರದ ಬಿಜೆಪಿ ಪಕ್ಷದ ಕಚೇರಿಯಿಂದ ಪ್ರತಿಭಟನೆ ಮೆರವಣಿಗೆಯನ್ನು ಜಿಲ್ಲಾಡಳಿತ ಭವನದವರೆಗೆ ನಡೆಸಲಾಯಿತು. ಪಕ್ಷದ ಕಚೇರಿಯಲ್ಲಿ ಎಲ್ಲರೂ ಒಂದೆಡೆ ಸೇರಿಸುವ ಸಮಯದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ PH ಪೂಜಾರ್ ಅವರು ಕಚೇರಿಗೆ ಬಂದಾಗ ಮಾಜಿ ಶಾಸಕ ವೀರಣ್ಣ ಚರಂತಿಮಠ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಎರಡು ಬಣಗಳ ಮಧ್ಯೆ ಮಾತಿನ ಚಕಮಕಿ ಉಂಟಾಗಿದೆ. ಇದರಿಂದ ಕೆಲ ಸಮಯ ಗೊಂದಲಮಯ ವಾತಾವರಣ ನಿರ್ಮಾಣವಾಯಿತು. ನಂತರ ಮೆರವಣಿಗೆ ಮೂಲಕ ಜಿಲ್ಲಾಡಳಿತ ಭವನದ ಮುಂದೆ ಹಾಕಿರುವ ವೇದಿಕೆಗೆ ತೆರಳಲಾಯಿತು. ವಿವಿಧ ಮಠಾಧೀಶರ ಸಾನ್ನಿಧ್ಯದಲ್ಲಿ ಸಂಸದ PC ಗದ್ದಿಗೌಡರ್ ಹಾಗೂ ರಾಜ್ಯಸಭಾ ಸದಸ್ಯರಾದ ನಾರಾಯಣ್ ಬಾಂಡ್ಗೆ ಮಾತನಾಡಿ ಕಾಂಗ್ರೆಸ್ ಪಕ್ಷದ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಅವ್ರು ಕರೀ ಒಂದ್ ಕಡೆ ಕುಂದು ಮಾತಾಡೋದು ಜನತಾ ಪಾರ್ಟಿಯ ಸಭೆ ಇದು ಇದ್ರೂ ಸಹಿತ ಇದು ಕೇವಲ ಭಾರತೀಯ ಜನತಾ ಪಾರ್ಟಿಯ ಸಭೆ ಅಲ್ಲ, ಇದು ರೈತರ ಅನ್ಯಾಯ ಆಗಿದ್ದಕ್ಕಾಗಿ ವಿರೋಧವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನಮ್ಮ ಮಠಾಧೀಶರ ಮಠಗಳನ್ನು ವಕ್ಫ್ ಬೋರ್ಡಿಗೆ ತೆಗೆದುಕೊಂಡಾರ, ಅದಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ಖರ್ಗೆ ಅವರು ಹೇಳ್ತಾರೆ, ಏನು ಹೇಳಿದರು, BJP ಮತ್ತು RSS ವಿಷಸರ್ಪಗಳು ಅಂತ. ಖರ್ಗೆ ಅವರೇ, ನಿಮ್ಮ ಪಾರ್ಟಿಯಲ್ಲಿ ಎಷ್ಟು ಹೆಬ್ಬಾವುಗಳದಾವ ಗೊತ್ತದ ಏನು? ಮೂಡಾ ಸೈಟ್ ನುಂಗಿದ ಹೆಬ್ಬಾವುಗಳದಾವ, ವಾಲ್ಮೀಕಿ ದುಡ್ಡು ನುಂಗಿದ ಹೆಬ್ಬಾವುಗಳದಾವ, ವಕ್ಫ್ ಬೋರ್ಡ್ ನುಂಗಿದಂಥ ಹೆಬ್ಬಾವುಗಳದಾವ. ಅದರ ಬಗ್ಗೆ ವಿಚಾರ ಮಾಡಿರಿ. BJPಗೆ ಸರ್ಪ ಅಂತ ಹೇಳ್ತೀರಿ. ಖರೆ ಅಂತಂದ್ರೆ ಖರ್ಗೆ ಅವ್ರಿಗೆ ಏನಾದರೂ ಮಾನ ಮರ್ಯಾದೆ ನಾಚಿಕೆ ಇದ್ದಿದ್ರೆ ಅವರು ಆ ಪಕ್ಷದ ಅಧ್ಯಕ್ಷರಾಗಿ ಉಳಿಯಬಾರ್ದು. ಎದಕ್ಕೆ ಹೇಳ್ತೀನಂತಂದರೆ, ಯಾವ ಮುಸಲ್ಮಾನರು ರಜಾಕರು ಅವರ ಮನೆಯನ್ನು ಸುಟ್ಟು ಅವರ ತಾಯಿಗೆ ಜೀವಂತವಾಗಿ ಸುಟ್ಟರು, ಮುಸಲ್ಮಾನರು ಅವರ ತಂಗಿಗೆ ಜೀವಂತವಾಗಿ ಸುಟ್ಟರು. ಅಂಥ ಮುಸಲ್ಮಾನರಿಗೆ ಬೆಂಬಲ ಕೊಡ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿಲ್ಲರಿ, ನಾಚಿಕೆ ಬರೋದಿಲ್ಲ ನಿಮಗೆ? ಬರೀ ಅಧ್ಯಕ್ಷ ಅಲ್ಲ, ನೀವು ಆ ಕಾಂಗ್ರೆಸ್ ಪಕ್ಷಕ್ಕೂ ಹೋಗಬಾರ್ದು. ಹೇರ್ ಡ್ರೈಯರ್ ಬ್ಲಾಸ್ಟ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು, ಬ್ಲಾಸ್ಟ್ ಮಾಡಿ ಕೊಲೆ ಮಾಡುವ ಬಿಗ್ ಪ್ರೀ ಪ್ಲಾನ್ ನಡೆದಿರುವುದು ಪೊಲೀಸ್ ತನಿಖೆಯಿಂದ ಬಹಿರಂಗವಾಗಿದೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಪಟ್ಟಣದಲ್ಲಿ ಇತ್ತೀಚೆಗೆ ಡ್ರೈಯರ್ ಬ್ಲಾಸ್ಟ್ ಆಗಿ ಮಹಿಳೆ ಗಾಯಗೊಂಡಿರುವ ಘಟನೆ ನಡೆದಿತ್ತು. ಇದರ ತನಿಖೆ ನಡೆಸಿದ ಪೊಲೀಸರು ಆರೋಪಿಯನ್ನು ಹೆಡೆಮುರಿ ಕಟ್ಟಿದ್ದಾರೆ. ಸಿದ್ದಪ್ಪ ಸೀಲ್ವಂತ್ ಎನ್ನುವ ಆರೋಪಿ ಬ್ಲಾಸ್ಟ್ಗೆ ಸಂಚು ರೂಪಿಸಿದ್ದ. ಘಟನೆಗೆ ಅನೈತಿಕ ಸಂಬಂಧವೇ ಕಾರಣವಾಗಿದೆ. ಬ್ಲಾಸ್ಟ್ನಿಂದ ಕೈ ಕಳೆದುಕೊಂಡ ಬಸಮ್ಮಳಿಗೂ ಆರೋಪಿ ಸಿದ್ದಪ್ಪನಿಗೂ ಅನೈತಿಕ ಸಂಬಂಧ ಇತ್ತು. ಬಸಮ್ಮ ಆರೋಪಿ ಸಿದ್ದಪ್ಪ ಕಳ್ಳ ಸಂಬಂಧಕ್ಕೆ ಶಶಿಕಲಾ ಎಂಬ ಮಹಿಳೆ ತಕರಾರು ಮಾಡಿದ್ದಳು. ಶಶಿಕಲಾ ಬುದ್ಧಿವಾದ ಹೇಳಿದ್ದಕ್ಕೆ ಕೋಪಗೊಂಡಿದ್ದ ಆರೋಪಿ ಶಶಿಕಲಾಳನ್ನು ಮುಗಿಸಲು ಪ್ಲಾನ್ ಮಾಡಿದ್ದ ಎನ್ನಲಾಗಿದೆ. ಈ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ ಸಮಗ್ರ ಮಾಹಿತಿ ನೀಡಿದ್ದಾರೆ. ಅವಾಗ ಇವನಿಗೆ ಸಿಟ್ಟು ಬರುತ್ತೆ, ನಂದು ಇಬ್ಬರದು ಸಂಬಂಧನ ಈ ಶಶಿಕಲಾ ಹಾಳು ಮಾಡಿದಾಳಂತ ತಿಳ್ಕೊಂಡ್ಬಿಟ್ಟು ಅವನಿಗೆ ಸಿಟ್ಟು ಬರುತ್ತೆ. ಈ ಸಿದ್ದಪ್ಪ ಏನು ಅಕ್ಯೂರ್ಡ್ ಇವನು ಸುಮಾರು 16 ವರ್ಷದಿಂದ ಡಾಲ್ಫಿನ್ ಇಂಟರ್ನ್ಯಾಷನಲ್ ಗ್ರಾನೈಟ್ಸ್ ಅಂತ ಪೂರ್ತಿಗೆರೆಯಲ್ಲಿದೆ. ಇದು ಹನುಮಸಾಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ, ಕೊಪ್ಪಳ ಜಿಲ್ಲೆಯಲ್ಲಿ. ಅಲ್ಲಿ ಕೆಲಸ ಮಾಡತಿರ್ತಾನೆ. ಅಲ್ಲಿ ಕೆಲಸ ಮಾಡಬೇಕಾದ್ರೆ ಈ ಡಿಟೋನೇಟರ್ ಯೂಸ್ ಮಾಡ್ತಕ್ಕಂಥದ್ದನ್ನ ಎಲ್ಲಾದ್ರೂ ಕೂಡ ಇವ್ರಿಗಿರುತ್ತೆ. ಮತ್ತೆ ಅಲ್ಲಿ ಡಿಟೋನೇಟರ್ ಅಲ್ಲಿ ಫ್ಯಾಕ್ಟ್ರಿ, ಗ್ರಾನೈಟ್ ಫ್ಯಾಕ್ಟ್ರಿಯಲ್ಲಿ ಸಿಗ್ತಿರುತ್ತೆ. ಸೊ ಇವನು ಅದನ್ನ ಒಂದು ಡೆಟೋನೇಟರ್ನ ಮನೆಗೆ ತಗೊಂಡ್ ಬರ್ತಾನೆ 15 ದಿವಸದಿಂದ. ಮತ್ತೆ ಒಂದು ವಾರದ ಅವನು ಯೋಚನೆ ಮಾಡ್ತಾನೆ ಏನ್ ಮಾಡ್ಬೇಕಂತ, ಏನೇನೋ ಆಲೋಚನೆ ಮಾಡ್ತಾನೆ, ಗೂಗಲ್ ಅಲ್ಲಿ ಹುಡುಕ್ತಾನೆ.
ಅವನಿಗೆ ಏರ್ ಡ್ರೈಯರು ನೆನಪಾಗತ್ತ. ಏರ್ ಡ್ರೈಯರ್ದಲ್ಲಿ ಇದನ್ನ ನಾನು ಸರ್ಕ್ಯೂಟ್ ಮಾಡಿ ಕೊಡಬೇಕು ಅಂತ ಹೇಳ್ಬಿಟ್ಟು ಇಲಕಲ್ದಲ್ಲಿ ಒಂದು ದೇವಗಿರಿಕರ್ ಎಲೆಕ್ಟ್ರಿಕಲ್ಸ್ ಅಂತಿದೆ, ಅಲ್ಲಿ ಒಂದು ವಾರದಿಂದ ಒಂದು ಏರ್ ಡ್ರೈಯರ್ನ ಪರ್ಚೇಸ್ ಮಾಡ್ತಾನೆ. ಪರ್ಚೇಸ್ ಮಾಡ್ಕೊಂಡ್ಬಿಟ್ಟು ಮನೆಯಲ್ಲಿ ಹೋಗ್ತಾನೆ, ಮನೆಯಲ್ಲಿ ಅದನ್ನ ಜೋಡಣೆ ಮಾಡಕ್ ಹೋಗ್ತಾನೆ. ಇವ್ರಿಗೂ ಕೂಡ ಮದುವೆ ಆಗಿರುತ್ತೆ. ಏಣಿತಿರ್ತಾಳ, ಯಾಕ ತಂದಿ ಅಂತ ಅನ್ಕೊಂಡ್ಬಿಟ್ಟು ಇವನು ತಂದಿರ್ತಕ್ಕಂಥ ಜಮೀನ್ದಲ್ಲಿ ಹೋಗ್ಬಿಟ್ಟು ಅದನ್ನ ಓಪನ್ ಕೆಳಗಿಂದು ಹ್ಯಾಂಡಲ್ ಏನಿರುತ್ತ ಆ ಹ್ಯಾಂಡಲ್ದಲ್ಲಿ ತೆಗೆದ್ಬಿಟ್ಟು ಅದನ್ನ ಈ ಎಕ್ಸಾಕ್ಟ್ ಆಗಿ ಡಿಟನೇಟರ್ನ ಕೂಡಿಸ್ತಾನೆ, ಮತ್ತೆ ಅದಕ್ಕೆ ವೈರ್ಗಳನ್ನ ಜೋಡಿಸ್ತಾನೆ. ಅವನಿಗೆಲ್ಲ ಅಲ್ಲಿ ವಿದೌಟ್ ಪವರ್ ಸಪ್ಲೈ ಇಲ್ದಂಗೆ ಆಪರೇಟ್ ಮಾಡಿ ನೋಡ್ತಾನೆ, ಎಲ್ಲ ಸರಿಯಾಗಿರುತ್ತೆ ಅಂತ ತರ್ತಾನೆ. ಅದನ್ನ ಅಲ್ಲಿ ಇಲ್ಕಲ್ದಲ್ಲಿ DTDCಗೆ ನಾವು ಪೋಸ್ಟ್ ಮಾಡಬೇಕು, ಕೊರಿಯರ್ ಮಾಡ್ಬೇಕಂತ ವಿಚಾರ ಮಾಡ್ತಾನೆ. ಬಟ್ ಇಲ್ಲಿ ಆದ್ರ ಯಾಕ ಡೌಟ್ ಬರುತ್ತೆ ಅಂತ ಹೇಳ್ಬಿಟ್ಟು 13ನೇ ತಾರೀಕು ಬಾಗಲಕೋಟೆಗೆ ಬರ್ತಾನೆ. ಬಂದು ಮುಂಚೆ ಅವನಿಗೆ ಪ್ರೊಫೆಷನಲ್ ಕೊರಿಯರ್ ಇರುತ್ತೆ, ಅಲ್ಲಿಗೆ ಹೋಗ್ತಾನೆ. ಬಟ್ ಅವರು ಇನ್ನಿಲ್ಲ, ನಾನು ಪಾರ್ಸಲ್ ತಗೊಳಂಗಿಲ್ಲ, ಲೇಟ್ ಆಗುತ್ತೆ ಅಂತ ಹೇಳ್ತಾರ. ಸೊ ಅಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ಬಸವೇಶ್ವರ ಸರ್ಕಲ್ ಇರ್ತಕ್ಕಂಥ DTDC ಅಂಗಡಿಗೆ ಹೋಗ್ತಾನೆ. ಸೊ ಅವರು ಇದನ್ನ ಪಾರ್ಸಲ್ ಅನ್ನ ಕೊಡಕ್ ಹೋಗ್ತಾನೆ. ಅವ್ರು ಇರ್ತಕ್ಕಂಥ ಇಲ್ಲ, ಇದ್ರಲ್ಲಿ ಅಡ್ರೆಸ್ ಇಲ್ಲ ಅಂತ ಹೇಳ್ತಾರೆ. ಅಡ್ರೆಸ್ ನೀವು ಪ್ರಿಂಟ್ ತಗೊಂಡ್ ಬನ್ನಿ ಅಂತ ಹೇಳ್ತಾನೆ. ಇವನು ಏನ್ ಮಾಡ್ತಾನೆ, ಮತ್ತೆ ವಾಪಸ್ ಬಸವೇಶ್ವರ ಸರ್ಕಲ್ ಇರ್ತಕ್ಕಂಥ ಒಂದು ಕಂಪ್ಯೂಟರ್ ಶಾಪಿಗೆ ಬಂದು ಅದನ್ನ ಅಡ್ರೆಸ್ ಅನ್ನ ಬರೆಸ್ತಾನೆ. ಶಶಿಕಲಾ ಮತ್ತೆ ಈ ತರ ಇಲ್ಕಲ್ಲು ಅವ್ರದ್ದು ಫೋನ್ ನಂಬರ್ನ ಬರೆಸ್ತಾನೆ. ಫ್ರಾಮ್ ಅಡ್ರೆಸ್ಸು RS ಎಂಟರ್ಪ್ರೈಸಸ್ ವಿಶಾಖಪಟ್ಟಣಂ ಅಂತ ಬರೆಸ್ತಾನೆ. ನೀನು ಹೋಗಿ ಹಚ್ಚಿ ಕೊಡ್ತಾನೆ ಅವ್ರಿಗೆ ಡೌಟ್ ಬರುತ್ತೆ, ಯಾಕೆ ನೀವು ವಿಶಾಖಪಟ್ಟಣಂ ಅಂತ ಬರ್ಸ್ತಾ ಇದ್ದೀರ ಅಂತ ಕೇಳ್ತಾರೆ. ಇಲ್ಲ, ಇದು ವಿಶಾಖಪಟ್ಟಣಂದು ಇದೆ ಮೆಟೀರಿಯಲ್, ಅದಕ್ಕೆ ಅಲ್ಲಿಂದ ಹೋಗ್ಬೇಕಂತ ಹೇಳಿ ಅಲ್ಲಿ ಪೋಸ್ಟ್ ಮಾಡಿ ಹೋಗ್ತಾನೆ. ಅದು 15ನೇ ತಾರೀಕಿಗೆ ಅಲ್ಲಿಗೆ ಇಲ್ಕಲ್ಲಿಗೆ ಮುಟ್ಟುತ್ತ. 15ನೇ ತಾರೀಕು ಇಲ್ಕಲ್ಲಿಗೆ ಮುಟ್ಟಿದಾಗ ಇವರಿಗೆ DTDC ಕೊರಿಯರ್ ಇರ್ತಕ್ಕಂಥವ್ರು ಶಶಿಕಲಾಗೆ ಫೋನ್ ಮಾಡ್ತಾರ. ಶಶಿಕಲಾ ಮೊದಲು ಒಂದ್ಸಲ ಇಲ್ಲ ನಂದೆಲ್ಲ ನಾನು ಪೋಸ್ಟ್ ಮಾಡಿಲ್ಲ ಅಂತ ಮಾಡ್ತಾರ. ಅವರು ತಿಳ್ಕೊಂಡು ಆಯ್ತು ಅಂತ ಹೇಳ್ಬಿಟ್ಟು ಅವ್ರು ಇರ್ತಕ್ಕಂಥ ಬಸವರಾಜೇಶ್ವರಿಗೆ ಮನೆಗೆ ಹೋಗಿ ಹೇಳ್ತಾಳೆ, ಅಂದ್ರೆ ಫೋನ್ ಮಾಡಿ, ನಂದು ಪಾರ್ಸಲ್ ಬಂದಿದೆ, ನೀನ್ ತಗೋ ಅಂತ. ಇವ್ರು ಹೋಗಿ DTDC ಕೊರಿಯರ್ಗೆ ಮಧ್ಯಾಹ್ನ ಪಾರ್ಸಲ್ ಹೋಗಿ ತಗೊಂಡ್ ಬರ್ತಾರ, ಮನೇಲಿ ಇಡ್ತಾರೆ. ಅದನ್ನ ಓಪನ್ ಮಾಡಿ ತೋರಿಸ್ತಾರ ಇವರಿಗೆ. ಅವರು ಇಲ್ಲ ಕೊರಿಯರ್ ಬಂದಿದೆ ನಿನ್ನಂತಂದು ವಿಡಿಯೋ ಕಾಲ್ ಮಾಡಿ ತೋರಿಸ್ತಾರ. ಆಯ್ತು ನಾನು ಬಂದು ಕಲೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾಳೆ ಶಶಿಕಲಾ. ಇವ್ರದ್ದು ಮನೇಲಿ ಅದೇ ಈ ತರ ಇಟ್ಟಿದ ತಕ್ಷಣ ಅದು ಸಾಯಂಕಾಲ ಮಕ್ಕಳು ಸ್ಕೂಲ್ ಬಿಟ್ಟು ಬರ್ತಾವ, ಇವ್ರದ್ದು ಬಸವರಾಜೇಶ್ವರಿ ಮಕ್ಕಳು. ಇದೇನು ಪಾರ್ಸಲ್ ಬಂದಿದಂತ ಯಾಗ ಕುತೂಹಲ ಇರ್ತಾ ಹುಡುಗರು ಕೇಳ್ತಾರ. ಆ ಹುಡುಗಿ ಚಿಕ್ಕ ಮಗಿರ್ತಕ್ಕಂಥದ್ದು ಆನ್ ಮಾಡಿ ನೋಡೋಣ ಅಂತ ಹೋದಾಗ ಇವ್ರು ಬಸವರಾಜೇಶ್ವರಿ ನೀನ್ ಮಾಡಬೇಡ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪ್ಲಗ್ ಹಾಕಿದ ತಕ್ಷಣ ಪ್ಲಗ್ ಹಾಕಿ ಕೈ ಇಟ್ಟು ಹಿಂಗ ಆನ್ ಮಾಡ್ತಾರ. ಆನ್ ಮಾಡಿದ ತಕ್ಷಣ ಅದು ಅದೇ ಬ್ಲಾಸ್ಟ್ ಆಗತ್ತ. ಕೂಡಲೇ ಅವರು RK ಹಾಸ್ಪಿಟಲ್ಗೆ ತಂದು ಅಡ್ಮಿಟ್ ಮಾಡ್ತಾರ. ಮತ್ತೆ ಅವತ್ತಿನ ದಿನ ಅವರಿಗೆ ನಮಗೆ ಹೇಳಿಕೆ ಕೊಡೋಕೆ ಸ್ಥಿತಿಯಲ್ಲಿ ಇರಲ್ಲ. 16ನೇ ತಾರೀಕು ಅವರು ತಮ್ಮ ಇರತಕ್ಕಂಥವ್ರು ಸಿದ್ದಪ್ಪ ಕಂಪ್ಲೇಂಟ್ ಕೊಡ್ತಾರೆ. ಆ ಕಂಪ್ಲೇಂಟ್ ಆಧಾರದ ಮೇಲೆ ನಾವು ಅವತ್ತು BNS ಕಾಯ್ದೆಯಲ್ಲಿ ಪ್ರಕರಣನ ದಾಖಲು ಮಾಡಿಕೊಂಡಿದ್ವಿ. ಇವತ್ತು ಆರೋಪಿನ ಅರೆಸ್ಟ್ ಮಾಡಿಬಿಟ್ಟು ಅದರಲ್ಲಿ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಆಕ್ಟ್ ಮತ್ತೆ ಅಟೆಂಪ್ಟ್ ಟು ಮರ್ಡರ್ ಪ್ರಕರಣ ಒಳಗನ್ನ ಸೆಕ್ಷನ್ಗಳನ್ನ ಎಡಿಷನ್ ಮಾಡಿಕೊಂಡು ಈ ಆರೋಪಿತನ ಏನೇನು ಕಾನೂನು ಕ್ರಮಗಳನ್ನ ಮಾಡಬೇಕಾಗಿತ್ತು ಅವನ ಕಾನೂನು ಕ್ರಮಗಳನ್ನೆಲ್ಲ ಜರಿಸಿ ಅವನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತೀವಿ. ಮತ್ತೆ ಅವಶ್ಯಕತೆ ಬಿತ್ತಂದ್ರೆ ಪೊಲೀಸ್ ಕಸ್ಟಡಿ ತಗಂತೀವಿ. ಇದರಲ್ಲಿ DTDS ಅವ್ರದ್ದು ನೆಗ್ಲಿಜೆನ್ಸು ಮತ್ತೆ ಡಾಲ್ಫಿನ್ ಇಂಟರ್ನ್ಯಾಷನಲ್ದು ಗ್ರಾನೈಟ್ಸ್ ಇರ್ತಕ್ಕಂಥದ್ದು ನೆಗ್ಲಿಜೆನ್ಸ್ ಇದೆ. ಅವ್ರ ಮೇಲೆ ಕೂಡ ನಾವು ಪ್ರಕರಣ ದಾಖಲನ್ನ ಮಾಡ್ತೀವಿ. ಬಾಗಲಕೋಟೆ ಜಿಲ್ಲೆಯ ಸಮಸ್ತ ನಾಗರಿಕರಿಗೂ ನಮಸ್ಕಾರ. ಭಾರತ ಚುನಾವಣಾ ಆಯೋಗ ವಿಶೇಷ ಮತದಾರರ ಪರಿಷ್ಕರಣೆಯನ್ನು ಕೈಗೊಂಡಿದೆ. ಇದು ಈಗಾಗಲೇ ನಿಮ್ಮ ಗಮನಕ್ಕೆ ಬಂದಿದೆ. ಇದು ದಿನಾಂಕ 28/11/2024 ಕೂಡ ಮುಂದುವರಿಯುತ್ತೆ. ಈ ನಡುವೆ ನಾಳೆ ಮತ್ತು ನಾಡಿದ್ದು ಅಂದರೆ 23 ಮತ್ತು 24ರಂದು ವಿಶೇಷ ಮತದಾರರ ನೋಂದಣಿ ಅಭಿಯಾನವನ್ನು ಚುನಾವಣಾ ಆಯೋಗ ಹಮ್ಮಿಕೊಂಡಿದೆ. ಇದಕ್ಕಾಗಿ ನಮ್ಮ ಎಲ್ಲ BLOಗಳು ಅಂದರೆ ಮತಗಟ್ಟೆ ಅಧಿಕಾರಿಗಳು ತಮ್ಮ ತಮ್ಮ ಮತಗಟ್ಟೆಗಳಲ್ಲಿ ಬೆಳಗ್ಗೆ 9ರಿಂದ ಸಂಜೆ 5ರವರೆಗೆ ಲಭ್ಯ ಇರ್ತಾರೆ. ಅದಕ್ಕಾಗಿ ತಮ್ಮ ವ್ಯಾಪ್ತಿಯಲ್ಲಿ ಇರುವಂತಹ ಎಲ್ಲ ನೋಂದಣಿಯಾಗಲು ಅರ್ಹತೆ ಇರುವಂತಹ ಎಲ್ಲ ಹೊಸ ಮತದಾರರು ಸಮೀಪದ ಮತಗಟ್ಟೆಗಳಿಗೆ ತೆರಳಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿಕೊಳ್ಳೋಕ್ಕೆ ಇದು ಒಂದು ಸದಾವಕಾಶ ಆಗಿರುತ್ತೆ. ಮತದಾನದ ಮಹತ್ವ ಮತ್ತು ಅದಕ್ಕಿರುವ ಸಾಮರ್ಥ್ಯ ಎಷ್ಟೆಂಬುದು ಯುವಜನರು ಅರ್ಥ ಮಾಡಿಕೊಂಡು ಈ ಒಂದು ವಿಶೇಷವಾದ ನೋಂದಣಿ ಅಭಿಯಾನದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪಾಲ್ಗೊಳ್ಳಬೇಕು. ಅವರ ಹೊರತಾಗಿ ಇನ್ನುಳಿದ ಮತದಾರರು ಕೂಡ ತಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿಕೊಳ್ಳೋಕ್ಕೆ ಈ ಅವಕಾಶವನ್ನು ಉಪಯೋಗಿಸ್ಕೋಬೇಕು. ಇದರ ಹೊರತಾಗಿ ಮನೆಯಲ್ಲಿ ಯಾರು ಮೃತಪಟ್ಟಿದ್ದಾರೆ ಅಥವಾ ವಿಳಾಸ ಬದಲಾವಣೆ ಆಗಿದ್ದರೆ ಅಂತಹ ಕ್ಲೈಮ್ಗಳನ್ನು ಕೂಡ ನಮ್ಮ BLOಗಳು ಅಂದರೆ ಮತಗಟ್ಟೆ ಅಧಿಕಾರಿಗಳು
ತಗೊಳ್ತಾರೆ. ಅದಕ್ಕಾಗಿ ನಮೂನೆ 6, 7, 8 ಇವುಗಳು ಲಭ್ಯ ಇರ್ತವೆ. ನೀವು ಸಮೀಪದ ಮತಗಟ್ಟೆಗಳಿಗೆ ತೆರಳಿ ಈ ಒಂದು ವಿಶೇಷ ಅಭಿಯಾನವನ್ನು ಯಶಸ್ವಿಗೊಳಿಸಬೇಕು. ಹೆಚ್ಚು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ನೇಕಾರರ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಬನಹಟ್ಟಿಯ ಕೆಎಚ್ಡಿಸಿ ಕಚೇರಿ ಮುಂಭಾಗ ಆರಂಭಗೊಂಡ ಧರಣಿ ಮುಷ್ಕರವು ಶುಕ್ರವಾರ 3ನೇ ದಿನಕ್ಕೆ ಕಾಲಿಟ್ಟಿದೆ. ನೇಕಾರರು ಬೆಳಿಗ್ಗೆಯಿಂದಲೇ ಧರಣಿಯಲ್ಲಿ ಭಾಗವಹಿಸಿ ಅಲ್ಲಿಯೇ ಅಡುಗೆ ಮಾಡಿ ಊಟ ಮಾಡುವುದರ ಮೂಲಕ ಹೋರಾಟದ ಗಟ್ಟಿತನವನ್ನು ಪ್ರದರ್ಶಿಸಿದರು. ನೇಕಾರ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಶಿವಲಿಂಗ ಟಿರ್ಕಿ ಒತ್ತಾಯಿಸಿ ಜಿಲ್ಲಾ ಉಸ್ತುವಾರಿ ಸಚಿವರು ಆರ್.ಬಿ. ತಿಮ್ಮಾಪೂರ್ ಅವರಿಗೆ ಸಾರಾಯಿ ಬಗ್ಗೆ ಮಾತ್ರ ಚಿಂತೆ ಇದೆ ಹೊರತು ಜಿಲ್ಲೆಯ ನೇಕಾರರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ ಎಂದು ಅಸಮಾಧಾನ ಹೊರಹಾಕುತ್ತಾ ವೇದಿಕೆಗೆ ಭೇಟಿ ನೀಡದಿದ್ದರೆ ಬರುವ ದಿನಗಳಲ್ಲಿ ಅವರ ವಿರುದ್ಧವೇ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡಿದರು. ಸ್ಥಳಕ್ಕೆ ಭೇಟಿ ನೀಡಿದ ರಬಕವಿ ಬನಹಟ್ಟಿ ತಹಸೀಲ್ದಾರ್ ಗಿರೀಶ್ ಸ್ವದಿ ಮೇಲಾಧಿಕಾರಿಗಳಿಗೆ ತಿಳಿಸುತ್ತೇನೆ, ಬಗೆಹರಿಸುವ ಕೆಲಸ ಮಾಡುತ್ತೇನೆಂದು ತಿಳಿಸಿದರು. ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು. ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯಲ್ಲಿ ಇವತ್ತು ಅನಿರ್ದಿಷ್ಟಾವಧಿ ಧರಣಿಯಲ್ಲಿ ನಾವೆಲ್ಲ ನೇಕಾರರಲ್ಲಿ ಧರಣಿ ಮಾಡ್ತಾ ಇದ್ದೀವಿ. ನಮ್ಮ ಧರಣಿ ಯಾಕೆ ಮಾಡಕತ್ತೀವಿ ಅಂದ್ರೆ ನೂರಾರು ಜನರಿಗೆ ನಿವೇಶನಗಳು ಬೇಕು, ಆಮೇಲೆ ಸಿಟಿಯ ಸುತಾರಗಳು ಬೇಕು, ಹಾಗೆಯೇ 55 ವರ್ಷ ಮೇಲ್ಪಟ್ಟ ನೇಕಾರರಿಗೆ 5,000 ರೂಪಾಯಿ ಮಾಶಾಸನ ಬೇಕು. ಹಾಗೆಯೇ ಈಗೇನು ನಾವು ನೇಕಾರರಿದ್ದೀವಿ, ನಮಗೆಲ್ಲರಿಗೂ ಕೂಡ ಕಟ್ಟಡ ಕಾರ್ಮಿಕ ಮಾದರಿ ಕಾರ್ಮಿಕ ಸೌಲಭ್ಯಗಳನ್ನು ಒದಗಿಸಬೇಕಂತೇಳಿ 16 ವರ್ಷಗಳಿಂದ ನಾವು ಹೋರಾಟವನ್ನು ಮಾಡ್ಕೊಂಡು ಬರಕತ್ತೀವಿ. ಆದರೆ ಕೇವಲ ಯಾವುದೇ ಸರ್ಕಾರ ಬಂದರೂ ಸಹಿತ ನೇಕಾರರಿಗೆ ಮೂಗಿಗೆ ಬೆಣ್ಣೆ ಹಚ್ಚುವಂಥ ಕೆಲಸ ಮಾಡಾಕ್ತಾರೆ, ಮೊಳಕೈಗೆ ಬೆಣ್ಣೆ ಹಚ್ಚುವಂಥ ಕೆಲಸ ಮಾಡಾಕತ್ತಾರೆ. ಇದು ಆಗಬಾರ್ದು. ಈ ನೇಕಾರರಿಗೆ ಶಾಶ್ವತವಾಗಿ ಪರಿಹಾರವನ್ನು ಕೊಡುವಂಥ ಕೆಲಸ ಸರ್ಕಾರಗಳು ಮಾಡಬೇಕಂತೇಳಿ ಒತ್ತಾಯಿಸಿ ನಾವು ಬೀದಿ ಮೇಲೆ ಹೋರಾಟ ಮಾಡಾಕತ್ತೀವಿ. ಇಲ್ಲೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಅವರು ಬಾಗಲಕೋಟೆ ಜಿಲ್ಲೆಯಲ್ಲಿ ಲಕ್ಷಾಂತರ ಜನ ನೇಕಾರರನ್ನು ವೋಟ್ ಬ್ಯಾಂಕಿಗಾಗಿ ಬಳಸಿಕೊಳ್ಳಾಕತ್ತಾರೆ ಹೊರತಾಗಿ ಈ ನೇಕಾರ ಸಮಸ್ಯೆಗಳೇನಂತೇಳಿ ಒಂದು ದಿನ ಮಾತಾಡಲಿಲ್ಲ. ಮಾನ್ಯ ಜವಳಿ ಸಚಿವರಿಗೆ 1.5 ವರ್ಷದಿಂದ ನಾವು ಹೇಳಾಕತ್ತೀವಿ, ಮುಖ್ಯಮಂತ್ರಿಗಳ ಜೊತೆಗೆ ನಮ್ಮ ಸಭೆಯನ್ನು ಮಾಡಿಸಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ರಿ ಅಂತೇಳಿ. ಆದರೆ ಇನ್ನೂವರೆಗೆ ಅವರು ಮಾಡಲಿಲ್ಲ. ಇಂಥ ಶಾಸಕರು ಆಮೇಲೆ ಇಂಥ ಸಚಿವರು ನಮಗೆ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತು ಇವತ್ತು ಬರ್ತಾ ಇದೆ. ಅದಕ್ಕೆ ನಾವು ನಮ್ಮ ನೇಕಾರರಿಗೆ ಶಾಶ್ವತ ಪರಿಹಾರಗಳನ್ನು ಸರ್ಕಾರ ಒದಗಿಸಲಿಲ್ಲ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ನಾವಿಲ್ಲಿ ಮಗ್ಗ ಹೂಡಿ ಇನ್ನು ಕೆಲವೇ ದಿನಗಳಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ಇಲ್ಲಿ ಸ್ಪಂದನೆ ಆಗಲಿಲ್ಲ ಅಂತಂದ್ರೆ ನಾಳೆ ಶಾಸಕರ ಮನೆ ಮುಂದೆ ಕೂಡ ನಾವು ಮಗ್ಗವನ್ನು ಹೂಡಿ ಹೋರಾಟವನ್ನು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಮುಂಬರುವ ದಿನಗಳಲ್ಲಿ ಏನು ಚಳಿಗಾಲ ಅಧಿವೇಶನ ಬರಾಕತ್ತೈತಿ, ಸುವರ್ಣಸೌಧದ ಮುಂದೆ ನಾವು ಮಗ್ಗ ಹೂಡಿ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೀವಿ.